ನಮಸ್ಕಾರ ವೀಕ್ಷಕರೇ, ನಾವು ಚಿತ್ರದುರ್ಗಕ್ಕೆ ಒಂದು ಪಯಣ ಮಾಡ್ತಾ ಇದೀವಿ. ಅಲ್ಲಿ ಎದುರುಗಡೆನೆ ನೀವು ಕಾಣಿಸ್ತಾ ಇದೆ NWKRTC ಬಸ್ ಬೇರೆ ಹೋಗ್ತಾ ಇದೆ. ನಮ್ಮ ಪಾಡಂಗೆ ನಾವು ಕಾರಲ್ಲಿ ಅಂತ ಹೋಗ್ತಾ ಇದೀವಿ. ಇನ್ನೂ ಹೈವೇಲಿ ಇದೀವಿ. ಚಿತ್ರದುರ್ಗ ಬರ್ತಾ ಇದ್ದಂಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ಅಲ್ಲಿ ಫೋರ್ಟ್ ಗೇಟ್ ಎಲ್ಲ ನೋಡಿ ನಾವು ಚುರುಮುರಿ ತಿನ್ಕೋತೀವಿ. ಆಯ್ತಾ, ಅಲ್ಲಿಗೆ ಸಿಗೋಣ ಮತ್ತೆ. ಈಗ ಚಿತ್ರದುರ್ಗದ ಒಳಗಡೆ ಬಂದಿದ್ದೀವಿ. ಈ ರೋಡ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ, ಅಲಂಕೃತವಾಗಿ. ಏನೋ ಛತ್ರ ಅನ್ಸುತ್ತದು, ಯಾವುದೋ ಛತ್ರ 3 ಗೋಪುರ ಹಾಕಿ ಇಟ್ಕೊಂಡಿದ್ದಾರೆ. ಅಲ್ಲಿ ಮುಂದೆ ತೋರಿಸ್ತೀನಿ, ಇಲ್ಲಿ ಛತ್ರ ಕಾಣಿಸ್ತಾ ಇದೆಯಾ? ಸೊ ಚಿತ್ರದುರ್ಗಕ್ಕೆ ಎಂಟರ್ ಆಗಿದ್ದೀವಿ. ಡೈರೆಕ್ಟ್ ಫೋರ್ಟ್ ಹೋಗ್ತಾ ಇದೀವಿ. ಫೋರ್ಟ್ಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಇವಾಗ ಕೋಟೆ ರೀಚ್ ಆಗಿದ್ದೀವಿ. ಒಂದು ಶುಗರ್ ಕ್ಯಾನ್ ಜ್ಯೂಸ್ ಕುಡ್ಕೊಂಡು ಎನರ್ಜಿ ತಗೊಂಡು ಸ್ಕ್ಯಾನ್ ಮಾಡಿ ಪೇ ಮಾಡಬೇಕು. ಆಯಿತಾ, ಕೋಟೆ ಬಂಡೆ ಎಲ್ಲ ಕಾಣಿಸ್ತಾ ಇರ್ಬೋದು. ಸೊ ನೋಡಿ, ಚಿತ್ರದುರ್ಗದ ಕೋಟೆ ಎಂಟ್ರೆನ್ಸ್ ಗೇಟಲ್ಲಿ ಇದ್ದೀವಿ. ಪೇಮೆಂಟ್ ಕೊಟ್ಟ ಮೇಲೆ ಒಳಗಡೆ ಹೋಗಿ ದರ್ಶನ ಮಾಡ್ಬೋದು. ಆವಾಗಿನ ಕಾಲದ ಕೋಟೆ ಹೆಂಗಿತ್ತು, ಒಬ್ಬೊಬ್ಬನ ಕಿಂಡಿ ಎಲ್ಲನೂ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ನೋಡ್ತಾ ಇರೋದು. ಇಲ್ಲಿಂದನೇ ಆ್ಯಕ್ಚುಲಿ ಕಾಣಿಸ್ತದೆ ಒಬ್ಬೊಬ್ಬನ ಕಿಂಡಿ. ನೋಡಿ ತೋರಿಸ್ತೀನಿ, ಅದೇನೋ ಒಬ್ಬೊಬ್ಬನ ಕಿಂಡಿ. ಮೋಸ್ಟ್ಲಿ ಬ್ಯೂಟಿಫುಲ್ ಆಗಿದೆ. ನೋಡೋಣ ಒಳಗಡೆ ಹೋಗ್ಬಿಟ್ಟು ಎಲ್ಲ ತೋರಿಸ್ತೀನಿ ಡೀಟೇಲಾಗಿ. ಓಕೆ ಬನ್ನಿ. ಈಗ ಕೋಟೆ ಒಳಗಡೆ ಬರ್ತಾ ಇದ್ದೀವಿ. ಒಳಗಡೆ ಬರ್ತಾ ಇದ್ದಂಗೆ ಅದ್ಭುತವಾದ ಕೆತ್ತನೆಗಳಿದೆ ಇಲ್ಲಿ ಗೋಡೆ ಮೇಲೆ, ನಮಗೆ ಕಾಣಿಸ್ಬೋದು. ಬ್ಯೂಟಿಫುಲ್ ಆಗಿದೆ. ಒಂದು ಸರ್ಪ ಇದೆ ಅಲ್ಲಿ. ಆಮೇಲೆ ಈ ಕಡೆ ಒಂದಷ್ಟು ವಿಗ್ರಹಗಳಿದೆ. ವಿಘ್ನೇಶ್ವರ, ಆಂಜನೇಯ ಸ್ವಾಮಿ ಎಲ್ಲ ಕೆತ್ತನೆಗಳು ಇಲ್ಲಿದೆ. ಬ್ಯೂಟಿಫುಲ್ ಆಗಿದೆ. ಇವಾಗ ಒಳಗಡೆ ಬಂದಿದ್ದೀವಿ. ಒಬ್ರು ಗೈಡನ್ನು ಹಿಡ್ಕೊಂಡಿದ್ದೀವಿ. ಮುಂದೆ ನೋಡೋಣ ಅವ್ರು ಯಾವ್ಯಾವ ಥರ ಗೈಡ್ ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡ್ಕೊಂಡು ಹೋಗೋಣ ಬನ್ನಿ. ಸೊ ಇದು ನಾವು ಒಳಗಡೆ ಬರ್ತಾ ಇಲ್ಲಿ ನೋಡ್ತಾ ಇರೋದು ಕುಲುಮೆ ಮನೆ ಅಂತ. ವೆಪನ್ಸ್ ಎಲ್ಲ ಶಾರ್ಪನ್ ಮಾಡೋಕ್ಕೆ ಇದೊಂದು ಜಾಗ ಆವಾಗಿನ ಕಾಲದಲ್ಲಿ. ಇದೆಲ್ಲ ಫೋರ್ಟ್ 7 ಸುತ್ತಿನ ಕೋಟೆ 200 ವರ್ಷದ ಮೇಲೆ ತೊಗೊಂಡಿದೆ ಕಟ್ಟಕ್ಕೆ. ಕೊನೆ ಫಸ್ಟ್ ರಾಜನಿಂದ ಹಿಡಿದು ಕೊನೆ ಮದಕರಿ ನಾಯಕ ಅವ್ರ ತನಕನೂ ಕಟ್ಟಿದ್ದಾರೆ. ಕಟ್ಟಿ 7 ಸುತ್ತಿನ ಕೋಟೆ ಅಂದರೆ 7 ಮೈನ್ ಡೋರ್ಸು. ಅದು ಒಂದಷ್ಟು ಮೈನ್ ಡೋರ್ಸ್ ಇದೆ, ಒಂದಷ್ಟು ಸಬ್ ಡೋರ್ಸ್ ಇದೆ. ಯಾವ ರೋಡ್ಗಳು ಇಲ್ಲಿ ಸ್ಟ್ರೈಟಾಗಿಲ್ಲ. ಪ್ರಾಣಿಗಳನ್ನೆಲ್ಲ ಅವಾಗ ಬಿಟ್ಟು, ಚೇಳುಗಳೆಲ್ಲ ಬಿಟ್ಟು ಪ್ರೊಟೆಕ್ಷನ್ಗೆ ಇಟ್ಟಿರ್ತಾಯಿದ್ರು. ಸೊ ಎಲ್ಲ ಸಿಕ್ಕಾಪಟ್ಟೆ ಹಿಸ್ಟ್ರಿ ಇದೆ ಇದಕ್ಕೆ. ಒಳಗಡೆ ಹೋಗ್ತಾ ಇನ್ನೂ ನೋಡೋಣ. ಹಿಂಗೆ ಮೇಲ್ಗಡೆ ಹತ್ಕೊಂಡು ಬರ್ತಾ ಇಲ್ಲಿ ಎಣ್ಣೆ ಕೊಳ ಮತ್ತು ಗುಹೆ ಅಂತ ಒಂದು ಜಾಗ ಇದೆ. ಇಲ್ಲಿ ಏನು ಅಂತಂದರೆ ಕಾವಲ್ಗಾರಿಗೆ ಒಂದು ಸಣ್ಣ ಜಾಗ. ಇಲ್ಲಿ ಎಣ್ಣೆ ಎಲ್ಲ ಸ್ಟೋರ್ ಮಾಡ್ತಾಯಿದ್ರು. ರಾತ್ರಿ ಎಲ್ಲ ಓಡಾಟ ಮಾಡೋಕ್ಕೆ ಬೇಕಾಗತ್ತಲ್ವ ಲ್ಯಾಂಟನ್ಸು. ಆ ಲ್ಯಾಂಟನ್ಸ್ಗೋಸ್ಕರ ಸ್ಟೋರ್ ಮಾಡ್ತಾಯಿದ್ರು. ನೋಡಿ, ಇಲ್ಲೇ ಸ್ಟೋರ್ ಮಾಡ್ತಾ ಇದ್ದಿದ್ದು ಎಣ್ಣೆನ ಈ ಜಾಗದಲ್ಲಿ. ಸೊ ಈ ಜಾಗದಲ್ಲಿ ಮನೆ ಅಂತ ಕೊಟ್ಟಿರ್ತಾಯಿದ್ರು ಕಾವಲ್ಗಾರರಿಗೆ. ಏನಂತಂದರೆ ಇದು ದೂರದಿಂದ ನೋಡಿದ್ರೆ ಒಳಗಡೆ ಎಲ್ಲ ಕತ್ಲೆ ಕಾಣಿಸುತ್ತೆ. ಒಳಗಡೆ ಯಾರಿದ್ದಾರೆ ಗೊತ್ತಾಗಲ್ಲ. ಆದರೆ ಒಳಗಡೆ ಕೂತ್ಕೊಂಡು ಹೊರಗಡೆ ಮಾನಿಟರ್ ಮಾಡ್ಬೋದು. ಅದ್ರ ಜೊತೆಗೆ ಈ ಜಾಗದಲ್ಲಿ ಬಂಡೆ ಮೇಲೆ ಕೆತ್ತನೆ ಮಾಡಿದ್ದಾರೆ. ಯಾಕೆಂತಂದರೆ ಮಳೆ ನೀರು ಒಳಗಡೆಗೆ ಬರಬಾರ್ದು ಅಂತ, ಎಲ್ಲ ಸೈಡ್ಗೆ ಹೋಗುತ್ತೆ ಅಂತ. ನೋಡಿ, ಅವಾಗಿನ ಟೆಕ್ನಾಲಜಿ ಬೇಸಿಕ್ ಸಿಂಪಲ್ಲು. ತಲೆ 1757ರಲ್ಲಿ ಬಿದ್ದಿದ್ದು ಗುಂಡೇಟು, ಕ್ಯಾನನ್ ಬಾಲ್ ಫೈರ್ ಶಾಟ್ ಇಲ್ಲಿದೆ. ಅದನ್ನು ತೋರಿಸ್ತಾ ಇದ್ರು ಇವಾಗ ಜಸ್ಟ್ ನಮಗೆ. ನೋಡಿ, ಆ ಥರ ಇದೆ ಬಂಡೆ ಮೇಲೆ. ಇಲ್ಲಿ ಆ ಕಡೆ ವೀರಭದ್ರೇಶ್ವರನ ದೇವಸ್ಥಾನ ವಿಗ್ರಹ ಡ್ಯಾಮೇಜ್ ಆಗಿಬಿಟ್ಟಿದೆ. ಆವಾಗಿನ ಕಾಲದಲ್ಲಿದೆ, ಅದಕ್ಕೋಸ್ಕರ ಪೂಜೆ ನಡೆಯಲ್ಲ ಇವಾಗ. ಆದರೆ ತುಂಬ ಪ್ರಾಚೀನ ಕಾಲದ್ದು ವೀರಭದ್ರೇಶ್ವರ ದೇವಸ್ಥಾನ. ಆಮೇಲೆ ಈ ಕಡೆ ನೀವು ನೋಡ್ತಾರೆ ಗೋಡೆ 600 ವರ್ಷದ ಹಳೇದು. ಈ ಜಾಗದಲ್ಲಿ ವೀರಪ್ಪ ನಾಯಕ ಅನ್ನೋರೆಲ್ಲ ಕುದುರೆ ಎಲ್ಲ ಕಟ್ತಾ ಇದ್ರಂತೆ. ನೋಡಿ ಇದು ಬೊಂಬೆ ಮಂಟಪ ಅನ್ನೋ ಜಾಗ. ಇಲ್ಲಿ ಯುದ್ಧದಲ್ಲಿ ಮಡಿದಿರೋ ಆನೆಗಳು, ಪ್ರಾಣಿಗಳು, ಅದ್ರ ಎಲ್ಲರದು ಇಲ್ಲಿ ಬೊಂಬೆಗಳು ಕೆತ್ತಿ ನಿಲ್ಲಿಸ್ತಾಯಿದ್ರು. ಇಲ್ಲ ಕಿಡಿಗೇಡಿಗಳು ಎಲ್ಲ ನಷ್ಟ ಮಾಡಿದ್ದಾರೆ, ಏನು ಮಾಡೋಕ್ಕಾಗತ್ತೆ. ಒಟ್ಟಲ್ಲಿ ಇಲ್ಲಿ ನೋಡ್ತಾ ಇರೋ ಕಲ್ಲುಗಳು ಆವಾಗಿನ ಕಾಲದ್ದೇನೆ, ಹಳೇದು, ತುಂಬ ಪ್ರಾಚೀನ ಕಾಲದ್ದು. ಓಕೆ, ಸೊ ಆವಾಗಿನ ಕಾಲದಲ್ಲಿ ಎಲ್ಲರೂ ಗೋಡೆ ಹತ್ತಬಾರ್ದು ಅನ್ನೋಕ್ಕೋಸ್ಕರ ಪ್ಲಾಸ್ಟ್ರಿಂಗ್ ಮಾಡ್ತಾಯಿದ್ರು. ಅದ್ರದ್ದು ಒಂದು ಪೀಸ್ ಇವಾಗ ಉಳಿದಿದೆ, ಎಲ್ಲ ವೆದರ್ಗೆ ಉದುರೋಗ್ಬಿಟ್ಟಿದೆ. ಬರೀ ಕಲ್ಲುಗಳು ಕಾಣಿಸ್ತಾ ಇದೆ ನಮಗೆ. ಮತ್ತು ಇನ್ನೊಂದು ಕಡೆ ಆವಾಗಿನ ಕಾಲದಲ್ಲಿ ರೈನ್ ವಾಟರು ಹಾರ್ವೆಸ್ಟ್ ಮಾಡೋಕ್ಕೋಸ್ಕರ ಇದೊಂದು ಕಿಂಡಿ ಮಾಡಿಟ್ಕೊಂಡಿದ್ದಾರೆ. ಸೊ ಒಳ್ಳೆ ನೀರು ಇಲ್ಲಿ ಪಾಸ್ ಆಗ್ತಾ ಇತ್ತು. ನೋಡಿ, ಇಲ್ಲಿ ಜಿಂಕೆ ಚಿತ್ರ ಕೆತ್ತಿದ್ದಾರೆ ಬಂಡೆ ಮೇಲೆ. ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಕ್ಲಿಯರಾಗಿ ಗೊತ್ತಾಗುತ್ತೆ. ಸ್ವಲ್ಪ ನೀರು ಬಿದ್ದರೆ ಗೊತ್ತಾಗುತ್ತೆ. ಬಟ್ ಅಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ಕ್ಲೋಸ್ ಆಗಿ. ಜಿಂಕೆ ಚಿತ್ರ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ. ಸ್ಟೇಟ್ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಇದೆ. ಓಕೆ, ಮುರುಘಾ ಮಠದಲ್ಲಿ ಒಂದು ಮ್ಯೂಸಿಯಂ ಇದೆ. ಮ್ಯೂಸಿಯಂ ಇದೆ. ಹಳೆ ಕಾಲದಲ್ಲಿ ಸಿಕ್ಕಂತ ವಸ್ತುಗಳೆಲ್ಲ ಮ್ಯೂಸಿಯಂನಲ್ಲಿ ನಾವು ನೋಡ್ಬೋದು. ಇದು ನೋಡಿ, ಕಸ್ತೂರಿ ರಂಗಪ್ಪನ ಬಾಗಿಲು ಅಂತ. ಇಲ್ಲಿ ಹಿಂದೂ ಮುಸ್ಲಿಂ ಕೊಲಾಬ್ರೇಷನ್ ಮೇಲೆ ಕಟ್ಟಿರೋದು. ಅದ್ರ ಜೊತೆಗೆ ಈ ಏರಿಯಾನಲ್ಲೂ ನಮಗೆ ಗನ್ ಪಾಯಿಂಟ್ಸ್ ಇಲ್ಲೊಂದಷ್ಟು ಗನ್ ಪಾಯಿಂಟ್ಸ್ಗಳಿದೆ.
ಬಸವನ ಗಣೇಶ ಆಂಜನೇಯ ಮೂರ್ತಿಗಳನ್ನ ಕೆತ್ತಿದ್ದಾರೆ. ಜೈ ಬಜರಂಗಿ, ಜೈ ಶ್ರೀರಾಮ್. ಸೊ ಇಲ್ಲಿ ಎಲ್ಲ ಕೆತ್ತನೆಗಳಿದೆ ಫೇಮಸ್ ಪರ್ಪಸ್ಗಾಗಿ ಚೆನ್ನಾಗೆ. ಬಜರಂಗ ಬಲಿ. ಬಂಡೆಗಳ ಮೇಲೆ ಕೆತ್ಕೊಂಡಿದ್ದಾರೆ. ಇಬ್ರು ದ್ವಾರಪಾಲಕರು work ಮಾಡ್ತಾರೆ. ಜೈ ಶ್ರೀರಾಮ್, ಜೈ ಬಜರಂಗ ಬಲಿ, As it is, ಜೈ ಹನುಮಾನ್. ಇಲ್ಲಿ ವರಾಹಸ್ವಾಮಿ ಕೆತ್ತನೆ ಬ್ಯೂಟಿಫುಲ್ ಆಗಿದೆ. ಆವಾಗಿನ ಕಾಲದ್ದು ಬಂಡೆಗಳೆಲ್ಲ ಗಟ್ಟಿಮುಟ್ಟಾಗೆ ಒಳ್ಳೆ ಜಾಗದಲ್ಲೇ ಕಟ್ಟಿದ್ದಾರೆ. ಫೋರ್ಟ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಮೇಲ್ಗಡೆ ಒಂದು ಕ್ಯಾಂಟೀನ್ ಇದೆಯಂತೆ, ಆಹಾರ ಪೀನಾ ಎಲ್ಲನೂ ಸಿಗತ್ತಲ್ಲಿ. ಇಲ್ಲಿ ಮೇಲ್ಗಡೆ ಹತ್ತುತ್ತಾ ಸಿದ್ಧಿವಿನಾಯಕನ ಗುಡಿ, ನಮ್ಮ ಮುದ್ದೆ ಗಣೇಶ ಇಲ್ಲಿದ್ದಾನೆ ನೋಡಿ, ಎಷ್ಟು ಸುಂದರವಾಗಿದೆ ವಿಗ್ರಹ. ಸ್ವಲ್ಪ ಗಣೇಶ ವಿಡಿಯೋ ತೆಗಿತಾ ಇದ್ದೀನಿ. ಸೊ ತುಂಬ ಸುಂದರವಾಗಿದೆ ಆವಾಗಿನ ಕಾಲದ ಗುಡಿ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ, ಬ್ಯೂಟಿಫುಲ್. ಸೊ ಹಿಂಗೆ ಮೇಲೆ ಬರ್ತಾ ನೋಡಿ ಬಂಡೆಗಳದ್ದು ವಿಶೇಷ ಏನು ಅಂತಂದರೆ ಇದು ಮೊಲದ ಥರ ಕಾಣಿಸುತ್ತೆ. ಮತ್ತು ಅಲ್ಲೊಂದಿದೆ ಹಿಂದ್ಗಡೆ ನೋಡಿ ಬರೋಣ, ಅದು ಕಪ್ಪೆ ಥರ, ಕಪ್ಪೆನೋ ಆಮೇನೋ ಆ ಥರ ಕಾಣಿಸುತ್ತೆ, ಅಲ್ಲೊಂದಿದೆ. ಮತ್ತು ಇನ್ನೂ ಒಂದು ಇದೇ ಥರ ಇದೆ, ಕ್ರೊಕೊಡೈಲ್ ಥರ ಒಂದು ಕಾಣಿಸೋದಿದೆ. ಸೊ ಎಲ್ಲ ನೋಡಿ, ಎಲ್ಲ ವಿಶೇಷವಾಗಿ ಚೆನ್ನಾಗಿದೆ. 2 ಡೈಮೆನ್ಷನಲ್ ರೂಟ್ ಇದು, ದವಸ ಧಾನ್ಯ ಎಲ್ಲ ಕೊಡ್ತಾ ಇದ್ರು ಈ ಜಾಗದಲ್ಲಿ ರಾಜರಿಗೆ ಅವಾಗಿನ ಕಾಲದಲ್ಲಿ. ಎಂಟ್ರ್ ಆಗ್ತಾ ಇಲ್ಲಿ ಕ್ಯಾಂಟೀನ್ ಹತ್ರ ಬಂದಿದ್ವಿ ನೋಡಿ. ಇದು ಓಕ್ಲಿ ಹೋಂಡಾ ಅಂತ ಇದಕ್ಕೆ ಹೆಸರು, ಆಯಿತಾ. ಸೊ ಮೋಸ್ಟ್ಲಿ ನೋಡಿ OKALIHONDA, ಮೋಸ್ಟ್ಲಿ ಹೀರೋ ಹೋಂಡಾದವ್ರು ಇಲ್ಲೇ ಬಂದು ನೇಮ್ ಕಲೆಕ್ಟ್ ಮಾಡ್ಕೊಂಡಿರ್ಬೇಕು ಬಹುಶಃ. ಅದೇ ನಂಗೆ ಡೌಟ್ ಬರ್ತಾ ಇದೆ ನೋಡಿ, ತೋರಿಸ್ತೀನಿ. ಹೋಂಡಾ ಅಂತಿದೆ ಇಲ್ಲಿ, ಓಕ್ಲಿ ಬಿಟ್ಬಿಟ್ಟು ಹೋಂಡಾ ಮಾತ್ರ ತೊಗೊಂಡಿದ್ದಾರೆ. ಓಕ್ಲಿ ಜಾಗದಲ್ಲಿ ಹೀರೋ ಹಾಕಿಟ್ಟಿದ್ದಾರೆ. ಸೊ ಹೀರೋ ಹೋಂಡಾ ನೋಡಿ. ಪ್ರಾಚೀನ ಕಾಲದ್ದು ಗೋಡೆಗಳು ಯಾವ ಥರ ಆಗಿದೆ ಇವಾಗ, ಎಷ್ಟೋ ಹಲವಾರು ಹಂಡ್ರೆಡ್ಸ್ ಆಫ್ ಇಯರ್ಸ್ ಓಲ್ಡ್ ಗೋಡೆಗಳಲ್ಲಿ. ಬ್ಯೂಟಿಫುಲ್. ಅಲ್ಲಿ ಮೇಲ್ಗಡೆ ತನಕ ಹೋಗಬೇಕು ನಾವಿನ್ನು ನೋಡಿ. ಇವಾಗ ಬಿಸಿಲು ಸಾಕಷ್ಟಿದೆ, ಇವತ್ತು 34 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಮೇಲ್ ತನಕನೂ ಹೋಗಬೇಕು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿಂದ ನೋಡೋಕ್ಕೆಲ್ಲ ಬೆಟ್ಟ ಗುಡ್ಡಗಳು. ಇಲ್ಲಿ ಫೋರ್ಟು 2000 ಸ್ಕ್ವೇರ್ ಫೀಟ್, 2000 ಎಕರೆ ಅನಿಸುತ್ತೆ ಇದು ಹತ್ರ ಬಹುಶಃ ಫೋರ್ಟ್ ಇರೋದು. ಬ್ಯೂಟಿಫುಲ್ ಆಗಿದೆ ನೋಡಿ. ಈ ಮಣ್ಣಿನ ಗೋಡೆ ಅಲ್ಲಿ ಏನೇನೇನೋ ಮಿಕ್ಸ್ ಮಾಡಿದ್ದಾರೆ ಅಂತಂದ್ರಪ್ಪ, ಯಾವುದು ಫಾಲೋ ಮಾಡಿಲ್ಲ. ಆನೆ ಕೈಲಿ ಅದು ಏನೇನೋ ಯಾವುದಾದ್ರು ರಸ, ವೆಜಿಟೇಬಲ್ಸ್ ಫ್ರೂಟ್ಸು ರಸ ಏನೇನೋ ಮಿಕ್ಸ್ ಮಾಡಿ ಚಪಾತಿ ಅದಕ್ಕೆ ಮಾಡಿಕೊಂಡು ಆನೆ ಕೈಲಿ ತುಳಸಿ ಆಮೇಲೆ ಹಾಕ್ಸಿದಾರಂತೆ. ಸಾವಿರಾರು ವರ್ಷದ ಹಿಂದೆ ಗೋಡೆ ಸಿಮೆಂಟ್ ಗಿಂಟನ್ನು ಗಟ್ಟಿ ಇನ್ನೂ ನಿಂತಿದೆ. ಈ ಜಾಗದಲ್ಲಿ ನಾವು ನೋಡ್ತಾ ಇರೋ ಹಾಗೆ ಇಲ್ಲಿ ಸಿಲ್ವರ್ ಕಾಯಿನ್ನು ಗೋಲ್ಡ್ ಕಾಯಿನ್ಸು ಎಲ್ಲ ಪ್ರಿಂಟ್ ಮಾಡ್ತಾಯಿದ್ರು. ಪ್ರಿಂಟ್ ಮಾಡಿ ಒಂದು ಗೋಡೌನ್ ಇತ್ತು, ಆ ಗೋಡೌನಲ್ಲಿ ಇಡ್ತಾಯಿದ್ರು. ಸೊ ಇಲ್ಲೊಂದು ಏನೋ ಒಂದಿದೆ, ಇಲ್ಲಿ ಏನಿದೆ ನೋಡೋಣ ಬನ್ನಿ. ಹಾಂ, ಓಕೆ, ಇದೇ ಅನಿಸುತ್ತೆ ಗೋಡೌನು. ಇಲ್ಲಿ ಹಾಕಿಡ್ತಾಯಿದ್ರು ನೋಡಿದ್ರಾ. ಸೊ ನೋಡಿ, ಅಲ್ಲಿ ಹಳ್ಳ ಕಾಣಿಸ್ತಾ ಇದೆ. ಆ ಗೋಡೌನ್ ಒಳಗಡೆ ಎಲ್ಲ ಹಾಕಿಡಿಸ್ತಾಯಿದ್ರು ಕಾಯಿನ್ಸ್ಗಳೆಲ್ಲ. ಏನು ಆಳವಾಗಿದೆ ಗೋಡೌನು. ಯಪ್ಪ, ಯಾವ ಥರ ಇದೆ ಇಲ್ಲೆಲ್ಲ. ಸೊ ಇಲ್ಲೇ ಮಿಂಟ್ ಮಾಡ್ತಾ ಇದ್ದಿದ್ದು ಆ ಜಾಗದ ಒಳಗಡೆ, ಈ ಕಚೇರಿ ಒಳಗಡೆ ನಾವು ಇವಾಗ ಎಂಟ್ರ್ ಆಗ್ತಾ ಇದ್ವಿ. ಅವಾಗಿನ ಕಾಲದ್ದು ಗೋಲ್ಡ್ ಕಾಯಿನ್ಸು ಸಿಲ್ವರ್ ಕಾಯಿನ್ಸ್ ಎಲ್ಲ ಪ್ರಿಂಟ್ ಮಾಡ್ತಾಯಿದ್ರು. ನೋಡಿದ್ರೆ ಯಾವ ಥರ ಆಗಿದೆ ಅದ್ರ ಸ್ಥಿತಿ ಇವಾಗ. ಎಲ್ಲ ಈ ಜಾಗದಲ್ಲೇ ಎಲ್ಲ ಚಿನ್ನ ಬೆಳ್ಳಿ ಎಲ್ಲ ಮಾಡ್ತಾಯಿದ್ರು. ಎಲ್ಲ ನಿರ್ನಾಮ ಆಗಿ ಇವಾಗ ಗೋಡೆಗಳು ಮಾತ್ರ ಉಳ್ಕೊಂಡಿದೆ. ಸೊ ಇದು ಫೋರ್ಟ್ದು. ಇಲ್ಲೊಂದು ನೀರಿನ ಕಾಲುವೆ ಥರ ಇದೆ ಇಲ್ಲಿ. ಅಲ್ಲೆಲ್ಲ ದೇವಸ್ಥಾನಗಳಿದೆ. ಇಲ್ಲಿ ಗೋಪಾಲ ಸ್ವಾಮಿ ಬೆಟ್ಟ ದೇವಸ್ಥಾನ ತಿಂಗಳಿಗೆ ಒಂದು ಸಲ ತೆಗೆಯುತ್ತೆ. ಆಮೇಲೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಆಮೇಲೆ ಶಿವಪ್ಪನ ದೇವಸ್ಥಾನ ಎಲ್ಲನೂ ಇದೆ ಇಲ್ಲಿ. ಈ ಟೋಟಲ್ ಫೋರ್ಟ್ರೆಸ್ಸು ಸಿಕ್ಕಾಪಟ್ಟೆ ವಿಶಾಲವಾಗಿದೆ, ನಿಜವಾಗ್ಲೂ ಅದ್ಭುತವಾಗಿದೆ. ಎಲ್ಲರೂ ಇಲ್ಲಿ ಬರಲೇಬೇಕು. ನಮ್ಮ ಹಿಸ್ಟ್ರಿ ಇದು ವಿಶೇಷವಾಗಿದೆ, ಬರಬೇಕು. ಇಲ್ಲಿ ನೀರು 365 ದಿವಸನೂ ಬರ್ತಾ ಇರುತ್ತೆ. ಇಲ್ಲಿಂದನೇ ಒಬ್ಬವ ನೀರು ತೊಗೊಂಡು ಬರ್ತಾ ಇದ್ದಿದ್ದು. ಸೊ ಇದು ಗೋಪಾಲ ಸ್ವಾಮಿ ಆ ಕಡೆ ದೇವಸ್ಥಾನದಿಂದನೋ ಹುಂಡಿಯಿಂದನೋ ಬರುತ್ತೆ ಅಂತ ಹೇಳಿದ್ರು. ಸೊ ಯಾವಾಗಲೂ ನೀರು ಇರುತ್ತಂತೆ ಇಲ್ಲಿ. ಇವಾಗೆಲ್ಲ ಗಲೀಜು ಮಾಡಿದ್ದಾರೆ ಜನ, ಡು ನಾಟ್ ಪೊಲ್ಯೂಟ್ ಅಂತ ಹಾಕಿದ್ರು ಕೂಡ. ಒಟ್ಟಲ್ಲಿ ನಮ್ಮದು ಪ್ರಾಚೀನ ಕಾಲದ್ದು ರಿಸರ್ವ್ ಇದು, ವಾಟರ್ ರಿಸರ್ವು. ಸೋಮವಾರ ಬೆಳಿಗ್ಗೆ ಬರಲ್ಲ ಅಂದ್ರೆ ಓಡಾಡ್ದಂಗೆ ಸರ್. ಒಬ್ಬೊಬ್ಬನ ಕಿಂಡಿ ಹತ್ರ ಹೋಗ್ತಾ ಇದ್ದೀವಿ ನಡ್ಕೊಂಡು.
ಇದು ಓಬವ್ವನ ಆರಾಧ್ಯ ದೈವ ಇಲ್ಲೇ ಇರೋದು. ನೋಡಿ ಇದು ಓಬವ್ವನ ಗಿಂಡಿ ಎಲ್ಲ ಒಳಗಡೆಯಿಂದ ಬರ್ತಾ ಇದ್ದಾರೆ ನೋಡಿ, ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದಾರೆ ಅವಾಗಿನ ಸ್ಟೈಲು. ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಚಿತ್ರದುರ್ಗ ಫೋರ್ಟ್ ಇದು ಓಬವ್ವನ ಕಿಂಡಿ. ನೋಡು ಹೋಗಿ ಇದು ಓಬವ್ವ ವಾಸ ಮಾಡ್ತಾ ಇದ್ದಿದ್ದ ಜಾಗ ಅಂತೆ. ನೋಡಿ ಯಾವ ಥರ ಇದೆ ಜಾಗ. ಇಷ್ಟು ಚಿಕ್ಕ ಜಾಗದಲ್ಲಿ ಓಬವ್ವ ಕುಳ್ಳಿನ ಗೊತ್ತಿಲ್ಲ, ಅಥವಾ ಮೇಲ್ಗಡೆ ಸ್ಟ್ರೆಚ್ ಮಾಡ್ಕೋಬೇಕಾದ್ರೆ ಹೊರಗಡೆ ಬಂದು ಸ್ಟ್ರೆಚ್ ಮಾಡ್ಕೋತಾ ಇದ್ರೆ ಗೊತ್ತಿಲ್ಲ. ನೋಡಿ ಎಷ್ಟು ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಆದರೆ ಈ ಜಾಗದಲ್ಲಿ ಆರಾಮಾಗಿ ಅಡ್ಗೆ ಮಾಡ್ಕೊಂಡು ನಿದ್ದೆ ಹೊಡ್ಕೊಂಡು ಇಲ್ಲಿ ಗಾರ್ಡ್ ಮಾಡ್ತಾ ಇದ್ರು ನಮ್ಮ ಫೋರ್ಟ್ನ. ಇದು ಇನ್ನೊಂದು ಡೆನ್, ಇದು ಗುಹೆ. ಇಲ್ಲೊಂದು ಮನೆ ಥರ ಮಾಡ್ಕೊಂಡಿರ್ತಾರೆ. ಇಲ್ಲೆಲ್ಲ ಒಳಗಡೆ ತುಂಬ ಹೋಗಕ್ಕಾಗಲ್ಲ, ಯಾಕೆಂದ್ರೆ ಜನ ಗಲೀಜು ಮಾಡಿದ್ದಾರೆ, ವಾಸನೆ ಹೊಡಿತಾ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ಓಡಾಡಿ ಬಂದರೆ ಸೊ ಅಷ್ಟೇ. ಇನ್ನೊಂದು ಗುಹೆ ಇದು ನೋಡಿ. ಇಲ್ಲಿ ಕೋತಿ ರಾಜನ್ ಕಾಂಪಿಟೇಷನ್ ಕೊಡಕ್ಕೆ ಒಬ್ಬ ಸ್ಕ್ವಿರಿಲ್ ರಾಜ ನೋಡಿ ಏನು ಸಾಕಾದಾಗ ಚೆಚ್ತಾ ಇದ್ದಾನೆ ಇಲ್ಲಿ ಕೂತ್ಕೊಂಡು ಗೆಣಿಯ. ಇಲ್ಲಿ ಮೇಲ್ಗಡೆ ಬಂದ್ವಿ, ಏನು ವ್ಯೂ ಇದೆ. ವಿಂಡ್ ಮಿಲ್ಸು, ಅಲ್ಲಿ ನೀರಿಂದು ಲೇಕು, ಸಾಕತ್ತಾಗಿದೆ ವ್ಯೂ ಅಂತೂ. ಇಲ್ಲಿ ಹಿಡಂಬೇಶ್ವರ ದೇವಸ್ಥಾನನೂ ಇದೆ. ಈ ಕಡೆ ಬಂದರೆ ತೋರಿಸ್ತೀನಿ ನೋಡಿ. ಹಿಂಗೆ ನಿಧಾನಕ್ಕೆ ಈ ಕಡೆ ಸುತ್ಕೊಂಡು ಬಂದರೆ ನಾವು ಇಲ್ಲೇ ಹತ್ಕೊಂಡು ಬಂದಿರೋದು. ಹಿಡಂಬೇಶ್ವರ ದೇವಸ್ಥಾನ ಇದು ಶಿವಪ್ಪಂದು. ತುಂಬ ರೇರು, ಮೂರೇ ಅನಿಸುತ್ತೆ ಸೆಂಟರ್ ಇರೋದು ಫುಲ್ ಥ್ರೂಔಟ್ ಕರ್ನಾಟಕದಲ್ಲಿ ಅಥವಾ ಇಂಡಿಯಾಲಿ. ಸೊ ಒಳಗಡೆ ಇವಾಗ ಕ್ಲೋಸ್ ಆಗಿದೆ. ಸೊ ಇದು ದೇವಸ್ಥಾನ ಕ್ಲೋಸ್ ಆಗಿದೆ ಒಳಗಡೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಒಳಗಡೆ ಶಿವಪ್ಪನ ದೇವಸ್ಥಾನ ಇದೆ. ಏನು ಬ್ಯೂಟಿಫುಲ್ ಆಗಿರುತ್ತೆ ಒಳಗಡೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಲ್ಲಿ ದೇವಸ್ಥಾನದ ಈ ಕಡೆ ಬಂದರೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಏನು ಸಾಕಾಗಿದೆ ವ್ಯೂ. ಇಲ್ಲಿ ವ್ಯೂ ಪಾಯಿಂಟಿಗೆ ಬರ್ತಾ ಇದ್ದೀವಿ ಇವಾಗ, ನೋಡೋಣ. ಸೊ ನನ್ನ ಫ್ರೆಂಡ್ ಮಿಸ್ಟರ್ ರಾಜಶೇಖರ್ ಅವ್ರ ಜೊತೆ ಬಂದಿದ್ದೀನಿ. ಮಿಸ್ಟರ್ ರಾಜಶೇಖರ್ ಅವರೇ ಎಲ್ಲ ಡ್ರೈವ್ ಮಾಡಿದ್ದು. ಪಾಪ ಎಲ್ಲ ಚೆನ್ನಾಗಿ ಕರ್ಕೊಂಬಂದರು. ಒಳ್ಳೆ ಡ್ರೈವರ್ ಅವರು. ತುಂಬ ಕ್ವಾಲಿಫೈಡ್ ಡ್ರೈವರು, ವೆರಿ ವೆರಿ ಗುಡ್ ಹಾರ್ಟೆಡ್ ಡ್ರೈವರು. ಅಷ್ಟೇ, ಅಲ್ಲಿಗೆ ನಮ್ಮ ಕೋಟೆಯ ದರ್ಶನ ಮುಗೀತು. ಎಷ್ಟಾಗುತ್ತೋ ಅಷ್ಟು ನೋಡಿದ್ವಿ. ಮಕ್ಕಳು ಇರೋದ್ರಿಂದ ಎಲ್ಲನೂ ಫುಲ್ಲು ನೋಡೋಕ್ಕಾಗಲಿಲ್ಲ, ಆದರೆ 80% ನೋಡಿದ್ದೀವಿ. ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಆನಂದ ಆಯಿತು. ಮತ್ತೊಮ್ಮೆ ಇದೇ ರೀತಿ ಒಂದು ಹಿಸ್ಟಾರಿಕಲ್ ಜಾಗನ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದಾಗ. ಧನ್ಯವಾದಗಳು. ಜೈ ಶ್ರೀರಾಮ್.